ಇವತ್ತಿನ ಅತಿ ದೊಡ್ಡ ಸುದ್ದಿ ಅಂತಂದ್ರೆ ಅದು ಆಡಿಯೋ ಸವಾಲ್. ಆ ಆಡಿಯೋ ಏನು ಅಂತ ನಾವು ತೋರಿಸಿದ್ವಿ. ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಮಾಧ್ಯಮದವರಿಗೆ. ಆ ಒಂದು ಜವಾಬ್ದಾರಿಯನ್ನ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಒಂದು ಆಡಿಯೋ BC ರೋಡ್ನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾರಣವಾಗಿತ್ತು. ಮಂಡೆ ಬಿಸಿಯನ್ನು ಹೆಚ್ಚಾಗಿಸಿತ್ತು ಖಾಕಿಗೆ BC ರೋಡ್ನಲ್ಲಿ. ಕಾರಣ ಏನು ಗೊತ್ತಾ? ಒಂದು ಆಡಿಯೋ, ಕೇವಲ ಒಂದೇ ಒಂದು ಆಡಿಯೋ ಇವತ್ತು ಮಂಗಳೂರಿನಲ್ಲಿ ಸವಾಲ್ಗೆ ಪ್ರತಿ ಸವಾಲ್ ಅನ್ನುವಂತಾಗಿತ್ತು. ಕರಾವಳಿ ಕಾದ ಕಾವಲಿ ಆಗಿದ್ದ ಹೇಗೆ ಗೊತ್ತಾ? ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ. ಅದಕ್ಕೆಲ್ಲ ಕಾರಣವಾಗಿದ್ದು ಒಂದು ಆಡಿಯೋ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಆ ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಸವಾಲ್ಗೆ ಪ್ರತಿ ಸವಾಲು ಅನ್ನುವಂತಾಗಿತ್ತು. ಯಾರು ಕೂಡ ಊಹೆ ಮಾಡಿರಲಿಲ್ಲ. ಇವತ್ತು ಖಾಕಿಗೆ ಒಂದು ರೀತಿಯಲ್ಲಿ ಮಂಡೆ ಬಿಸಿ ಆಗೋಗಿತ್ತು. ಹೇಗಪ್ಪ ಕಂಟ್ರೋಲ್ ಮಾಡೋದು ಅಂತೇಳಿ. ಎಲ್ಲೋ ನಾರ್ತ್ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ವಿ, ಪ್ರತಿಭಟನೆಗಳಾದಾಗ ಬ್ಯಾರಿಕೇಡ್ಗಳನ್ನು ತಳ್ಳಿ ಅದನ್ನು ದಾಟ್ಕೊಂಡು ಹೋಗುವಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದು ಉತ್ತರ ಭಾರತದಲ್ಲಿ, ಈ ದೆಹಲಿಯಲ್ಲಿ ಪ್ರತಿಭಟನೆಗಳಾದಾಗ ಅಂಥ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ಮಂಗಳೂರಿನ BC ರೋಡ್ ಇದೆಯಲ್ಲ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ತಳ್ಳಿ ಅದರ ಮೇಲೆ ದಾಟಿ ಕಾರ್ಯಕರ್ತರು ಹೋಗ್ತಾರೆ. ಹಿಂದೂ ಕಾರ್ಯಕರ್ತರು ಹೋಗ್ತಾರೆ ನೋಡಿ, ಬ್ಯಾರಿಕೇಡ್ಗಳನ್ನು ಎತ್ತಿ ಎಸಿತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ರೋಡ್ನಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಜರಂಗದಳ VHP ಚಲೋ ಸವಾಲ್. ನೂಕಾಟ, ತಳ್ಳಾಟ, ಪೊಲೀಸರ ಜೊತೆಗೆ ವಾಕ್ಸಮರ. ಮಂಗಳೂರು ಜಿಲ್ಲೆಯ BC ರೋಡ್ ಅಕ್ಷರಶಃ ರಣರಂಗವಾಯಿತು. ಬಂಟ್ವಾಳದಲ್ಲಿ ಜಮಾಯಿಸಿದ ಹಿಂದೂ ಕಾರ್ಯಕರ್ತರು ಆಡಿಯೋ ಸವಾಲ್ ಸ್ವೀಕರಿಸಿದ್ದೀವಿ ಅಂತ ಗರ್ಜಿಸಿದ್ರು. ಅಸಲಿಗೆ ಈದ್ ಮಿಲಾದ್ ಹಬ್ಬಕ್ಕೂ ಮೊದಲೇ ಶಾಂತಿ ಸಭೆ ನಡೆಸಲಾಗಿತ್ತು. ಆದರೆ ಈ ಮಧ್ಯೆ ಬಂಟ್ವಾಳ ಪುರಸಭೆ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಸಹೋದರ ಹಸೀನಾರ್ ಆಡಿಯೋ ಹರಿಬಿಟ್ಟಿದ್ರು. ತಾಕತ್ತಿದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೆಯಿರಿ ಅಂತ ಸವಾಲ್ ಹಾಕಿದ್ರು. ಇದರ ಬೆನ್ನಲ್ಲೇ ಇಬ್ಬರನ್ನು ವಶಕ್ಕೆ ಪಡೆದ ಪೊಲೀಸರು ಅವರ ವಿರುದ್ಧ FIR ದಾಖಲಿಸಿದ್ರು. ಇನ್ನೊಂದು ಕಡೆ BC ರೋಡ್ನಲ್ಲಿ ಜಮಾಯಿಸಿದ VHP ಮತ್ತು ಬಜರಂಗದಳ ಕಾರ್ಯಕರ್ತರು ಸವಾಲ್ಗೆ ಪ್ರತಿ ಸವಾಲ್ ಹಾಕಿದ್ರು. ನಿಮ್ಮ ಸವಾಲ್ ಸ್ವೀಕರಿಸಿ ಇಲ್ಲಿಗೆ ಬಂದು ನಿಂತಿದ್ದೀವಿ ನೋಡಿ ಅಂತ VHP ಮುಖಂಡ ಶರಣ್ ಪಂಪುವೇಲ್ ಬೆಂಕಿ ಉಗುಳಿದ್ರು. ಉತ್ತರವನ್ನು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು BC ರೋಡ್ಗೆ ಬಂದಿದ್ದಾರೆ. ನಾನು ಯಾರು ಆ ಜಿಹಾದಿ ನಾಯಿ ಇದ್ದಾನೆ ಅವನಿಗೆ ಇವತ್ತು ಸವಾಲ್ ಆಗ್ತಾ ಇದ್ದೇನೆ. ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ, ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು. BC ರೋಡ್ನಲ್ಲಿ ಭಾರಿ ಹೈಡ್ರಾಮದ ನಂತರ ಪರಿಸ್ಥಿತಿ ಕೊಂಚ ತಿಳಿಯಾಯಿತು. ವಾತಾವರಣ ತಹಬದಿಗೆ ಬರ್ತಾ ಇದ್ದಂತೆ ಕೆಲವರು ಬೈಕ್ ರ್ಯಾಲಿ ನಡೆಸಿದ್ರು. ದಿನೇಶ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೀಕ್ಷಕರೇ, ಇವತ್ತು BC ರೋಡಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಾವು ಹೇಳೋದೇ ಬೇಡ. ಆ ವಿಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟದಲ್ಲಿ ಹೋಗಿ ನಿಂತಿತ್ತು ಅಂತೇಳಿ. ಹಾಗಾದರೆ ಇದಕ್ಕೆಲ್ಲ ಕಾರಣವಾಗಿದ್ದು ಏನಾಯಿತು BC ರೋಡಲ್ಲಿ ಅಂತೇಳಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ನೋಡಿ, ನಾಗಮಂಗಲ ಗಲಭೆ ಆಗಿತ್ತು. ಅಲ್ಲಿನ ವಿಚಾರಗಳೇನು ಅಂತೇಳಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ಗಣೇಶ ಮೂರ್ತಿ ವಿಸರ್ಜನೆಯ ಯಾತ್ರೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆದಂಥ ಗಲಭೆ ಇಡೀ ಊರಿಗೆ ಬೆಂಕಿ ಹಚ್ಚುವ ಹಂತಕ್ಕೂ ಕೂಡ ಹೋಗಿತ್ತು. ಅದರ ಬೆನ್ನಲ್ಲೇ ಹಿಂದೂಗಳಿಗೆ ಸವಾಲನ್ನು ಹಾಕಲಾಗಿತ್ತು. ಈದ್ ಮಿಲಾದ್ ಮೆರವಣಿಗೆಗೆ ಸವಾಲನ್ನು ಹಾಕಲಾಗಿತ್ತು. ನಾವು ಮೆರವಣಿಗೆ ಬರ್ತೀವಿ, ನೋಡಿ ಏನು ಬೇಕು ಮಾಡಿ ಅಂತೇಳಿ. ಸೊ ಅದರ ಬೆನ್ನಲ್ಲೇ ಯಾವಾಗ ಈ ಒಂದು ಆಡಿಯೋ ವೈರಲ್ ಆಯಿತೋ, ಮುಸಲ್ಮಾನ್ ಸಂಘಟನೆಯಿಂದಲೂ ಕೂಡ ಪ್ರತಿ ಸವಾಲು ಹಾಕುವಂಥ ಕೆಲಸವಾಯಿತು. ಇದರ ಬೆನ್ನಲ್ಲೇ ಒಂದು ಕಡೆ ಸಂಘಟನೆಯಿಂದ ಸವಾಲನ್ನು ಹಾಕಲಾಯಿತು, ನಾವು ಇಲ್ಲಿ ಮಾಡ್ತೀವಿ ನೋಡಿ ಏನು ಮಾಡ್ತಿರೋ ಅಂತೇಳಿ. ಆ ಕಡೆಯಿಂದ ಪ್ರತಿ ಸವಾಲು ಕೂಡ ಎದುರಾಯಿತು. ಅದಾದ ಬಳಿಕ BC ರೋಡ್ನಲ್ಲಿ ಬನ್ನಿ
ತಡೀರಿ ನೋಡೋಣ ಅಂತೇಳಿ ಒಂದಷ್ಟು ಸವಾಲುಗಳನ್ನು ಹಾಕಿದ್ರು. ಆ ಮೂಲಕ ದಕ್ಷಿಣ ಕನ್ನಡದ BC ರೋಡ್ನಲ್ಲಿ ತಡೆಯುವಂಥ ಸವಾಲನ್ನು ಹಾಕೋದಕ್ಕೆ ಮುಂದಾಗ್ತಾರೆ. ನಮ್ಮ ತಡೆದು ನೋಡಿ ಅಂತೇಳಿ ವಾರ್ನಿಂಗನ್ನು ಕೂಡ ಕೊಡ್ತಾರೆ. ಆ ಒಂದು ವಾರ್ನಿಂಗ್ ಕೊಡುವಂಥ ಆಡಿಯೋ ಇತ್ತಲ್ಲ, ಅದರಿಂದ VHP ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಇವರೆಲ್ಲರೂ ಕೂಡ ಕೆರಳಿ ಕೆಂಡವಾಗಿ ಹೌದಾ ತಡೀರಿ ನೋಡೋಣ ಅಂತ ಹೇಳಿ BC ರೋಡಿಗೆ ಬರ್ತಾರೆ, ಮೆರವಣಿಗೆ ಮಾಡೋದಕ್ಕೆ ಮುಂದಾಗ್ತಾರೆ. ಯಾವಾಗ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀವಿ ತಡೆದು ನೋಡಿ ಅಂತೇಳಿ ಸವಾಲನ್ನು ಹಾಕಿದ್ರು, ಅದಕ್ಕಿಂತ ಮೊದಲೇ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು, ಬಜರಂಗ್ ದಳ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಮೊದಲೇ ಜಮಾವಣೆಗೊಂಡು ಒಂದು ರೀತಿಯಲ್ಲಿ ಪೊಲೀಸರಿಗೆ ಹೇಗಪ್ಪ ಇದನ್ನು ಕಂಟ್ರೋಲ್ ಮಾಡೋದು ಅನ್ನೋ ಹಂತಕ್ಕೆ ಹೋಗಿ ತಲುಪಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಬ್ಯಾರಿಕೇಡ್ಗಳನ್ನು ಹಾಕಿರ್ತಾರೆ, ತೆಗೆದು ತಳ್ಳಾಡಿ ಕಿತ್ತಾಕಿ ಮುಂದಕ್ಕೆ ನುಗ್ತಾರೆ. ಪೊಲೀಸರಿಗೆ ಈ ಕಡೆ ಇವ್ರನ್ನ ಕಂಟ್ರೋಲ್ ಮಾಡೋದಾ, ಆ ಕಡೆ ಅವ್ರನ್ನ ಕಂಟ್ರೋಲ್ ಮಾಡೋದಾ? ಯಾಕೆಂದರೆ ಎರಡೂ ಸಮುದಾಯದ ವತಿಯಿಂದ ಸವಾಲ್ಗೆ ಪ್ರತಿ ಸವಾಲು ಎದುರಾಗಿತ್ತು. ಆ ಕಡೆಯಿಂದ ಮುಸಲ್ಮಾನ್ ಸಮುದಾಯದವರು ಮೆರವಣಿಗೆ ಮಾಡೋದಕ್ಕೆ ಮುಂದಾಗಿದ್ದರು. ಮೆರವಣಿಗೆ ಮಾಡೋದಕ್ಕಿಂತ ಮುಂಚೆ ಈ ಕಡೆಯಿಂದ VHP ಹಾಗೂ ಬಜರಂಗ್ ದಳದವರು ನಿಮಗಿಂತ ಮುಂಚೆ ನಾವು ಸೇರ್ತೀವಿ ಅಂತೇಳಿ ರಸ್ತೆಯಲ್ಲಿ ಸರಿದಕ್ಕೂ ಕೂಡ ಮುಂದಾಗಿದ್ದರು. ಈ ರೀತಿಯಾಗಿ ಅಲ್ಲಿ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮಂಗಳೂರು, ಮತ್ತೊಂದು ಕಡೆ ಚಿಕ್ಕಮಗಳೂರು, ಮತ್ತೊಂದು ಕಡೆ ನಾಗಮಂಗಲ. ಈ ಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ ಮುಖ್ಯ ಕಾರಣ ಅಂತ ಪ್ರತಿಪಕ್ಷ ನಾಯಕ R. ಅಶೋಕ್ ಅವರು ಕೂಡ ದೂಷಿಸಿದ್ದಾರೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಜನರು ಸ್ವಯಂ ರಕ್ಷಣೆಗೆ ನಿಲ್ಲುವಂಥ ಪರಿಸ್ಥಿತಿ ಸೃಷ್ಟಿಯಾಗಿ ಬಿಟ್ಟಿದೆ ಅಂತ BJPಯ ಮಾಜಿ ಶಾಸಕ P. ರಾಜೀವ್ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ನೋಡ್ಕೊಂಬನ್ನಿ. ಕೋಮು ಗಲಭೆ ಅಂಟಿಸೋಕ್ಕೆ ನೇರ ಕಾರಣ ಇವತ್ತೇನು ನಡೀತಾ ಇದೆ, ಮಂಗಳೂರು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ಘಟನೆಗೆ ನೇರವಾಗಿ ಕಾಂಗ್ರೆಸ್ಸಿನ ಕಮ್ಮಕ್ಕೆ ಕಾರಣ, ಕಾಂಗ್ರೆಸ್ಸೇ ಕಾರಣ. ಅಧಿಕಾರದ ದುರಾಸೆಯಿಂದ ಈ ತರ ಮಾಡ್ತಾರೆ. ಇವತ್ತು ಕರ್ನಾಟಕದ ಜನತೆ ಸೆಲ್ಫ್ ಡಿಫೆನ್ಸ್ಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಸೋಷಿಯಲ್ ಡಿಫೆನ್ಸ್, ಗವರ್ನಮೆಂಟ್ ಡಿಫೆನ್ಸ್ ಅಲ್ಲಿ ಇವರು ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂತಹ ವಾತಾವರಣ ಹುಟ್ಟೋದಕ್ಕೆ ಸರ್ಕಾರದ ವೈಫಲ್ಯ ನೇರವಾಗಿ ಕಾರಣ. ಇವತ್ತು ಕರ್ನಾಟಕದ ಜನತೆ ಸೆಲ್ಫ್ ಡಿಫೆನ್ಸ್ಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಸೋಷಿಯಲ್ ಡಿಫೆನ್ಸ್, ಗವರ್ನಮೆಂಟ್ ಡಿಫೆನ್ಸ್ ಅಲ್ಲಿ ಇವರು ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂತಹ ವಾತಾವರಣ ಹುಟ್ಟೋದಕ್ಕೆ ಸರ್ಕಾರದ ವೈಫಲ್ಯ ನೇರವಾಗಿ